ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಕುಪಿತಳಾದ ಈಕೆಯನ್ನು ಸಮಾಧಾನಪಡಿಸಬೇಕು. ಜಾನಕಿ, ಜಾನಕಿ! ಕಾಂತ ಮಣಿಯಳ್ಳ ಈ ಕಾಂತ ಮಣಿಯಳ್ಳ ಕಾಮನರಗಿಣಿಯಳ್ಳ ತಿರುಪೂಲ ಹಣ್ಣಿಗೆ ಕಾಂತ ಮಣಿಯಳ್ಳ ಈ ಕಾಂತ ಮಣಿಯಳ್ಳ ಕಾಮನರಗಿಣಿಯಳ ತೆಂಪೂರ್ಣ ಹಣ್ಣಿಗೆ ತ್ರಿಜಗಗಳು ಕಾಣನ ಭುಜಗ ವೇಣಿಗೆ ಸಾಗಿ ಜಗಗಳು ಕಾಣನ ಭುಜಗ ವೇಣಿಗೆ ಸಾಗಿ ಜಗಗಳು ಕಾಣನ ಭುಜಗ ವೇಣಿಗೆ ಸಾಗಿ ಜಗಗಳು ಕಣ್ಣನ ಭುಜಗ ವೇಣಿಗೆ ಸಾಗಿ ಆಚೆಯ ಮನಕ್ಕೆ ಮರಣ ಆಚೆಯ ಮನಕ್ಕೆ ಮರಣ ಧ್ವಜವೇನಿ ಪನೋಟದ ಆದ ರಾಜ ರಾಮನಿ ಜಗತ್ಪೂರ್ಣ ಹಣ್ಣಿಗೆ ಧ್ವಜವೇನಿ ಪನೋಟದ ಮಾದ ರಾಜ ರಾಮನಿ ಜಗತ್ಪೂರ್ಣ ಹಣ್ಣಿಗೆ ಕಾಂತ ಮಣಿಯಳ ಈ ಕಾಂತ ಮಣಿಯಳ ಕಾಂತ ಮಣಿಯಳ ಈ ಕಾಂತ ಮಣಿಯಳ ಕಾಂತ ಮಣಿಯಳ ಈ ಕಾಂತ ಮಣಿಯಳ ಎಂತು ಬದಗೆ ಎಂತೋ ನಾ ಖಂಡಿತೆ 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 ಜಾನಕಿ ಬಹುದಿನಗಳ ಬಯಕೆಯಿಂದ
ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗುವ. ಜಾನಕಿ, ನೀನು ನನ್ನ ಪಟ್ಟದರಸಿಯಾದರೆ ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರ್ಸಿಯ ಅರಸಿಯೂ ಸಹ ನಿನ್ನ ದಾಸಳಾಗುವಳು. ಅಚ್ಚೇನು ಸಾರ್ವಭೌಮ ಚಕ್ರವರ್ತಿಯಾದ ನಾನೂ ಸಹ ನಿನಗೆ ದಾಸನಾಗುವೆನು. ಬಾ, ಎನ್ನ ಪಟ್ಟದರ್ಸಿಯಾಗು. ರಾಮಚಂದ್ರ ಪ್ರಭುವೆ, ಈ ದುರುಳನ ದುರಾಲಾಪಕ್ಕೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಪ್ರಭುವೆ. ಈ ಪಾಪಿಯನ್ನು ನಿಗ್ರಹಿಸುವರಾರು ಇಲ್ಲವೇ? ಈ ದುಷ್ಟನನ್ನು ಸಂಹರಿಸುವರಾರು ಇಲ್ಲವೇ? ಜಾನಕಿ, ಇದುವರೆಗೂ ಕಳೆದ ರಾಮನೊಡನೆ ಕಳೆದ ದಿನಗಳನ್ನು ದುರ್ದಿನಗಳೆಂದು ತಿಳಿದು ಎನ್ನೊಡನೆ ಬಂದು ಸುಖವಾಗಿ ಬಾಳು ಜಾನಕಿ. ಜಾನಕಿ, ಸೇವಿಸೆ ಬಂದಿರ್ಪೆನಾ ಜಾನಕಿ, ನಿನ್ನ ಸೇವಿಸೆ ಬಂದಿರ್ಪೆನಾ ರಾಜೀವಲೋಚನೆ ಜಾನಕಿ, ಸಕಲ ವಸ್ತ್ರಾಭರಣಗಳಂ ತಂದಿಡುವೆ. ಜಾನಕಿ, ಸಕಲ ವಸ್ತ್ರಾಭರಣಗಳಂ ತಂದಿಡುವೆ. ಸಕಲ ವಸ್ತ್ರಾಭರಣಗಳಂ ತಂದಿಡುವೆ. ಎನ್ನಳು ಮನ ಕೊಡುವ ಸೀತಾ ಸೊಗಸಿನಾಥನೆ ಸೌಭಾಗ್ಯ ನಾಮಣೆ. ಸೊಗಸಿನಾಥನೆ ಸೌಭಾಗ್ಯ ನಾಮಣೆ. ಮುಖವ ತೋರೆ ಮುಖದಿ ನೀರೆ. ಮುಖವ ತೋರೆ ಮುಖದಿ ನೀರೆ. ಬಗೆಯೊಳಿರುವುದು ಬಹುವಿಧಗಳು. ಬಯಳಿರುವುದು ಬಹುವಿಧಗಳು. ಬಗೆಯೊಳಿರುವುದು ಬಹುವಿಧಗಳು. ಬಗೆಯೊಳಿರುವುದು ಬಹುವಿಧಗಳು. ನುಗುಡವೇನಕ್ಕೆ ನಿನಗೆ ದುಗುಡವೇನಕ್ಕೆ ನಿನಗೆ ಯೋಚನೆ ಬಿಗೆ ಯೋಚನೆಗಳೇ ಸರಿಸುವುದಾದರೆ. ಯೋಚನೆ ಬಿಗೆ ಯೋಚನೆಗಳೇ ಸರಿಸುವುದಾದರೆ. ನಗು ನಗು ತಿಲ್ಲಿಗೆ ಬಾರೆ ಕನಕೆ ಕಡೆ ನೋಡು. ನಗು ನಗು ತಿಲ್ಲಿಗೆ ಬಾರೆ. 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 ಸುಖ ಬಂದುವ ಮಗದರ ಮುಖೆ. ಸುಖ ಬಂದುವ ಮಗದರ ಮುಖೆ ಮುದ್ದಾಡುವೆ ಬಾಬಾ ಮೋಹನೆ.
ಮುಗ್ಧ ನಯನೆ ಮೊತ್ತನೆಯ ನಡೆ ಬೆಡಗಿ ನಿಮ್ ಅದಕ್ಕೆ ಮೊತ್ತನೆಯ ನಡೆ ಬೆಡಗಿ ನಿಮ್ ಮೊತ್ತನೆಯ ನಡೆ ಬೆಡಗಿ ನಿಮ್ ಮೊತ್ತನೆಯ ನಡೆ ಬೆಡಗಿ ನಿಮ್ ಮತ್ತ ಧರಳಾಗಿ ಬಾಲೇಲೆ ಮತ್ತ ಧರಳಾಗಿ ಬಾಲೇಲೆ ಮುಗ್ಧ ಮುಗ್ಧ ನಳ ನಯನೆ ಮುದ್ದಾಡುವೆ ಪಾಪ ಮೋಹನೆ ಮುಗ್ಧ ಮುಗ್ಧ ನಳ ನಯನೆ ನಳ ನಯನೆ ನಳ ನಯನೆ ಜಾನಕಿ, ನಾನು ನಿನ್ನನ್ನು ಉಪೇಕ್ಷೆ ಮಾಡಿದನೆಂದು ಮನಸ್ಸಿಗೆ ಪರ್ಯಾಯವಾಗಿ ಯೋಚಿಸಬೇಡ. ಕೇಳು, ನೋಡು, ನನ್ನ ಸಾಮ್ರಾಜ್ಯದಲ್ಲಿರುವ ಸರ್ವ ರತ್ನಗಳನ್ನು ಎನ್ನ ಮುಕುಟದಲ್ಲಿ ಧರಿಸಿಕೊಂಡು ಮೆರೆಯುತ್ತಿರುವ ಈ ಲಂಕೇಶ್ವರನು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವೆನು. ಅಲ್ಲದೆ ರಾಜಕಾರ್ಯಗಳಿಂದ ನಾನಿಲ್ಲಿಗೆ ಬರಲು ಅನಾನುಕೂಲವಾಯಿತು. ಇನ್ನಾದರೂ ನನ್ನ ಭೋಗಿನಿಯಾಗಿ ನನ್ನ ಮನಸ್ಸನ್ನು ಸಂತೋಷಪಡಿಸು. ಬಾ, ನನ್ನ ಅಂತಃಪುರಕ್ಕೆ ಹೋಗೋಣ. ಶುನಕನ ತೆರೆದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಚಲಿಸುವುದೇ ಮೂಢ 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 ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ನಿನಗಿನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಹೊಂದುವೆ, ಕೀರ್ತಿಯನ್ನು ಪಡೆಯುವೆ. ಜಾನಕಿ, ಜನಪದವನು ಸಿರಿಯನ್ನುತ್ತ ಅಂಜಗೆ ತುಚಗೆಯ ಕಳಿಸಿ ಅದಕ್ಕೆ ಜನಪದವನು ಸಿರಿಯನ್ನುತ್ತ ಅಂಜಗೆ ತುಚಗೆಯ ಕಳಿಸಿ
ವನಕ್ಕೆ ಬಂದ ನಾಥನವನು ವನಕ್ಕೆ ಬಂದ ನಾಥನವನು ಧನಾಢ್ಯನೆ ಗುಣಾಢ್ಯನೆ ಭ್ರಾಂತಿ ಇದೆ ರಮಣಿ ಭ್ರಾಂತಿ ಇದೆ. ಜಾನಕಿ, ಅಲ್ಪನಾದ ನರರೋರವನನ್ನು ಮಹಾಪರಾಕ್ರಮಶಾಲಿ ಎಂದು ತಿಳಿದುಕೊಂಡಿರುವೆಯಲ್ಲ, ಈ ನಿನ್ನ ಅವಿವೇಕವನ್ನು ನಾನೇನೆಂದು ಹೇಳಲಿ ಜಾನಕಿ? ಅಲ್ಪವಾದ ರಾಜ್ಯವನ್ನಾಳಲು ಶಕ್ತಿ ಇಲ್ಲದೆ ತನ್ನ ತಮ್ಮನಿಗೆ ರಾಜ್ಯಾದಿ ಸಕಲೇಶ್ವರ್ಯವನ್ನು ಬಿಟ್ಟುಕೊಟ್ಟು ನಾರು ಮುಡಿಯನ್ನಿಟ್ಟು ಈ ಕಾಡಿಗೆ ಕರೆದುಕೊಂಡು ಬಂದು ನಿನ್ನನ್ನು ಹಲೆಸುತ್ತಿರುವನಲ್ಲ, ಅವನು ಮಹಾಪರಾಕ್ರಮ ಎಂದು ತಿಳಿದಿರುವೆಯ? ಅಲ್ಲದೆ ಕೇಳು ಜಾನಕಿ, ಕಾಡಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲೆ ಸೋತೆ ನಿನ್ನ. ಜಾನಕಿ, ಕಾಡಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲೆ ಸೋತೆ ನಿನ್ನ. ಕೊಡಗ ನಾಡಿಸುವ ಜಾನಕಿ, ಕೊಡಗ ನಾಡಿಸುವ ಕೊಡಗನ ನಾಡಿಸುವ ಈಗಲಿನ ಮೂಢನವ, ಕೊಡಗನ ನಾಡಿಸುವ ಈಗಲಿಸಿದ ಮೂಢನವ. ಕ್ರಾಂತಿ ಇದೇನೆ ರಮಣಿ, ಕ್ರಾಂತಿ ಇದೇನೆ. ಅತಿ ಚತುರೆಯಾದ ಹೆಂಡತಿಯನ್ನು ಕಟ್ಟಿಕೊಂಡು ಆಕೆಗೆ ಕಾಲ ಕಾಲಕ್ಕೆ ಅನ್ನ ವಸ್ತ್ರಾದಿಗಳು ನೀಡದೆ ಕಾಡಿಗೆ ಕರೆದುಕೊಂಡು ಕಷ್ಟಪಡಿಸುತ್ತಾ ಕಾಲ ಕಳೆಯುವವನ ಪರಾಕ್ರಮವನ್ನು ಏನೆಂದು ಹೇಳುವೆ ಜಾನಕಿ? ರಾಮಗೀಮ ಎಂಬ ಕಳನ ನಾಮವೇ ಜಾನಕಿ, ರಾಮಗೀಮ ಎಂಬ ಕಳ್ಳನ ನಾಮವೇ ಬೇಡವೆನ್ನೋ. ಕಾಮಿನಿ ಘರಿಗಾಮಿನಿ ಸೆರೆ, ಕಾಮಿನಿ ಘರಿಗಾಮಿನಿ ಸೆರೆ, ಕಾಮಿನಿ ಘರಿಗಾಮಿನಿ ಗರಿ ರಾಮನ ಸಂಗ್ರಾಮಕ್ಕೆ ಬಾ. ಕಾಮಿನಿ ಗರಿ ಕಾಮಿನಿ ಸೆರೆ ಕಾಮನ ಸಂಗ್ರಾಮಕ್ಕೆ ಬಾ. ಕ್ರಾಂತಿ ಇದೇನೆ ರಮಣಿ, ಕ್ರಾಂತಿ ಇದೇನೆ. ಜಾನಕಿ, ಮತ್ತೊಂದು ಸಾರಿ ಆ ರಾಮನ ಹೆಸರನ್ನು ಎತ್ತಿದರೆ ಈ ನನ್ನ ಕೋಪಕ್ಕೆ ತುತ್ತಾಗಬೇಕಾದೀತು. ಎಚ್ಚರ. ಕೆಲವು ದುಷ್ಟ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡುಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಸಾಕು, ಬಾಯಿ ಮುಚ್ಚು. ಜಾನಕಿ, ಖಡ ಹೊಡಿಯಲಿ ಏಡಿ ರಾಮ ಜಾನಕಿ, ಖಡ ಹೊಡಿಯಲಿ ಏಡಿ ರಾಮ ಪರಶುವನವರ ಬಲ ವರಂ ಚೈತನ್ಯ ಧರಿತ್ರೀಗವಂ ಧರೆಯುತ್ತದೆ. ಜಾನಕಿ, ಪರಶುವನವರ ಬಲ ವರಂ ಚೈತನ್ಯ ಧರಿತ್ರೀಗವಂ ಧರೆಯುತ್ತದೆ. ಅರಿಯಳ ತೆರೆಯ ಮರುಳೆಯದೇನೋ, ಅರಿಯಳ ತೆರೆಯ ಮರುಳೆಯದೇನೋ. ಖಡ ಹೊಡಿಯಲಿ ಏಡಿ ರಾಮ ಜಾನಕಿ. ದೇವ ದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಯಾಗಿ ವಿದ್ಯಾಧರೆಲ್ಲರೂ ನನ್ನನ್ನು ಕಂಡರೆ ದೇಶಭ್ರಷ್ಟರಾಗಿ ಓಡಿ ಹೋಗುವರು. ಹೀಗಿರುವಲ್ಲಿ ಅಲ್ಪನಾದ ನರನೋರ್ವನಿಗೆ ನಿನ್ನನ್ನು ಒಪ್ಪಿಸಿ ನಾನು ಸ್ನೇಹದಿಂದಿರಬೇಕು. ಭಲೆ ಚೆನ್ನಾಗಿ ಹೇಳಿದೆ ಜಾನಕಿ.
ನೀನು ನನ್ನ ವಶಳಾದರೆ ಈ ರಾಜ್ಯಾದಿ ಸಕಲ ಐಶ್ವರ್ಯವೆಲ್ಲವೂ ನಿನ್ನದಾಗುವುದು. ಸುರತರುಣಿಯರೆಲ್ಲರೂ ನಿನ್ನ ಪರಿಚಾರಿಣಿಯರಾಗುವರು. ಅಷ್ಟೇ ಅಲ್ಲದೆ ಇಂದ್ರಾದಿ ದೇವತೆಗಳೆಲ್ಲರೂ ನಿನ್ನ ಆಜ್ಞೆಯನ್ನೇ ಎದುರು ನೋಡುವಂತೆ ಮಾಡುವೆನು. ಅದೂ ಅಲ್ಲದೆ ನಾನೂ ಸಹ ನಿನ್ನ ದಾಸಾನುದಾಸನಾಗುವೆನು. ಬಾ ಜಾನಕಿ, ಈ ನನ್ನ ಭವ್ಯ ಭವನವನ್ನು ಅಲಂಕರಿಸು ಬಾ. ಕೆಲವು ದುಷ್ಟ, ಕೆಲವು ನೀಚ, ನಿನ್ನ ಅಷ್ಟ ಐಶ್ವರ್ಯಗಳು ಸರ್ವನಾಶವಾಗಿ ಹೋಗಲಿ. ಅಷ್ಟ ದಿಕ್ಪಾಲಕರುಗಳಿಗೆ ನನ್ನ ವಂದನೆ ಇರಲಿ. ಇಂತಹ ದುರ್ವಾಕ್ಯಗಳನ್ನಾಡ್ತಿರುವ ನಿನ್ನ ನಾಲಿಗೆ ಸೀದಿ ಹೋಗಲಾರ. ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶಸರಸಿಗಳು ಸಿಡಿದು ಬೀಳಬಾರದು. ಪಡ ಪಡ ನುಡಿಗಳ ನುಡಿದೊಡೆ ಜಾನಕಿ, ಪಡ ಪಡ ಸವಿನುಡಿಗಳ ನುಡಿದೊಡೆ ಬೆಡಗ ತೋರು ಬೆಗಡಚಿ ಪಡ ನುಡಿವೆ ಜಡಳೆ ನಿನ್ನ ಜಾನಕಿ, ಪಡನುಡಿವೆ ಜಡಳೆ ನಿನ್ನ ಕಡಿದುಡಿತೆ ಇಡುವೆ ನಿನ್ನ ನೆತ್ತರನೋ. ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ? ವೀರಾದಿ ವೀರರು, ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯ ಕತ್ತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿರುವಿರಲ್ಲ. ಇದು ನ್ಯಾಯವೇ, ಧರ್ಮವೇ? ಬೇಡ ಪ್ರಭು, ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ಜಾನಕಿ, ಮಂಡೋದರಿ, ನಿಮಗೆ ಕನಸು ಮನಸ್ಸಿನಲ್ಲಿಯೂ ಜಾನಕಿ 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 ಎಂದು ಹಮ್ಮಲಿಸುತ್ತಿರುವಿರಿ. ಅದಕ್ಕಾಗಿ ಹೀಗೆ ಹೇಳುತ್ತಿರುವಿರಿ. ನಿನ್ನ ಮಾತು ನಿಜ ಮಂಡೋದರಿ. ನೀನೇಕೆ ಇಲ್ಲಿಗೆ ಬಂದೆ? ನೀವೆಲ್ಲಿರುವಿರೋ ನಾನು ಅಲ್ಲಿಯೇ ಅಲ್ಲಿವೆ ಪ್ರಭು. ನಿಶ್ಚಯ ಮಂಡೋದರಿ, ನಿನ್ನ ಮಾತು ನಿಶ್ಚಯ. ನಾನು ಹಿಂದೆ ಅನೇಕ ಜನ ಪತಿವ್ರತ ಸ್ತ್ರೀಯರನ್ನು ಬಲಾತ್ಕಾರಗೊಳಿಸಿದ್ದರಿಂದ ಇಂದು ನನಗೆ ಈ ಗತಿ ಒದಗಿ ಬಂದಿದೆ. ತಿಳಿದುಕೊಂಡು ನಡೆಯಿರಿ ಅಂತಃಪುರಕ್ಕೆ. ನಡೆ, ನೀನಿನ್ನು ನಡೆ. ಹಾಗಿದ್ದರೆ ನೀವು ಬರುವುದಿಲ್ಲ. ನಾನು ನಿನ್ನ ಹಿಂದೆ ಬರುವೆನು ಮಂಡೋದರಿ. ನಡೆ ನಡೆ. ಬನ್ನಿ ಸ್ವಾಮಿ, ಬನ್ನಿ. ಸೀತಾ, ಈಗಲೂ ನಿನ್ನನ್ನು ಮನ್ನಿಸಿ 1 ಮಾಸದ ಅವಧಿಯನ್ನು ನಿನಗೆ ಕೊಡುವೆನು. ಅಷ್ಟರೊಳಗಾಗಿ ನೀನಾಗಿಯೇ ನೀನು ನನ್ನ ವಶಳಾದರೆ ಸರಿ. ಇಲ್ಲವಾದರೆ ಈ ನಿನ್ನ ರುಂಡಮುಂಡಗಳನ್ನು ತುಂಡರಿಸಿ ರಣಹದ್ದುಗಳಿಗೆ ಆಹುತಿಯನ್ನು ನೀಡುವೆನು. ತಿಳಿಯಿತೋ? ನಾನಿನ್ನು ಬರುವೆನು. ನೆನಪಿರಲಿ, 1 ಮಾಸದ ಅವಧಿ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಂಡಿದ್ದರು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ದೊರೆಯೇ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು.
ತವೆದ ನಮ್ಮ ದುಡಿದೊಡನೆ ದುರ್ಗಜಿರವುತ್ತಾಯೇ ಸಗದಳಿ ಪಶುರಾಮ ಜಡುಕದ ಚಾರದ ಶಿರಮುರಿ ದುಡಲು ಒಂದು ಲಕ್ಷ್ಮಣ ಸಹಿತ ಅಮ್ಮ ಕ್ಷೇಮದಿಂದ ಗರುತಾಗೆ ರಾಮರ ವಿಪುಲ ಸೋಮ ಪ್ರತಾಪ ಅಮ್ಮ ಕ್ಷೇಮದಿಂದ ಗರುತಾಗೆ ರಾಮರ ವಿಪುಲ ಸೋಮ ಪ್ರತಾಪ ರಾಪುಗಳು ಪಗಡಿಸಿರುವ ರಾಪುಗಳು ಪಗಡಿಸಿರುವ ದೇವತೆಗಳ ಪವನುಗೈದ ರಾಪುಗಳು ಪಗಡಿಸಿರುವ ದೇವತೆಗಳ ಪವನುಗೈದ ಭೂಮಿ ಭಾರವಾಪುರವೆನನುತ ಭೂಮಿ ಭಾರವಾಪುರವೆನನುತ ಶರತ ಕುಮರನು ತಾರು ಕ್ಷೇಮದಿಂದ ರಾಮರ ಸೋಮ ಕ್ಷೇಮದಿಂದ ರಾಮಂ ಕ್ಷೇಮಂ ಲಕ್ಷ್ಮಣಂ ಕ್ಷೇಮ. ರಾಮ ಲಕ್ಷ್ಮಣರು ನನ್ನ ಒಡೆಯನಾದ ಸುಗ್ರೀವರಾಜನ ಹತ್ತಿರ ಸುಖವಾಗಿರುವುದು ತಾಯೇ. ಏನಾಶ್ಚರ್ಯ! ಈ ಅದ್ಭುತವಾದ ಕಪ್ಪಿ ಆದ್ರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವಿನಿ. ಸ್ವಪ್ನದಲ್ಲಿ ಕಪೆಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗಿದ್ರಲ್ಲಿ ಸ್ವಾಮಿ. ನೆಲೆಸಿದ ಮುಂದ ನೆಲೆಸದೆ ನಿಂದುನ ರಘುನಂದನ ಕಡೆಗಿಂದ ನಿಮ್ಮ ಚಂದ ಒರಿಯಲು ಬಂದದೆ ಎಂದು ತಿಳಿ ಕರಬಿಂದ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ವೃಂದಾರ ಕುಸುಮಾನಿತೆ ದೇವಿ ನಿಮ್ಮಯ ಭಾಷ ಸೇವೆಗೆ ಬಂದ ಸೇವಕನು ದೇವಿ ನಿಮ್ಮಯ ಭಾಷ ಸೇವೆಗೆ ಬಂದ ಸೇವಕನು ಭಾವನನೋ ಕಾವನನರ ಜೀವಲೋಚನ ರಾಮನಂದಿಯ ಅಮ್ಮ ಭಾವನನೋ ಕಾವನನರ ಜೀವಲೋಚನ ರಾಮನಂದಿಯ ಪಾವನನಲೋ ಕಾವನನ ಅಜೀವಲೋಚನ ರಾಮನಂದಿಯ ಪಾವನನಲೋ ಕಾವನನರ ದೇವಲೋಚನ ರಾಮನಂದಿಯ ಭಾವಿಸುತ್ತ ನಿಲ್ತಿ ಭಾವಿಸುತ್ತ ನಿಲ್ತಿ ವಿಧದಿ ಸಂಜೀವನಾಕಯ ದೈವವ ಸಂದೇಹ ಬಿಡುವ ಮಾತೆ ಓ ಸುಂದರ ಸುತೆ ವೃಂದಾರ ಕುಸುಮಾನಿದೆ ಸಂದೇಹ ಬಿಡುವ ಮಾತೆ. ಅಮ್ಮ, ಸಂದೇಹ ಪಡಬೇಡ ಜನನಿ. ನಾನು ಕೇಸರಿ ಎಂಬ ಕವಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂಬುದಾಗಿ ಕರೆಯುವರಮ್ಮ. ಅಮ್ಮ, ಜನಸ್ಥಾನದಲ್ಲಿ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ
ಸೀತಾಮಾತೆಯವರು ತಾವೇ ಆದ ಪಕ್ಷದಲ್ಲಿ ಅಮ್ಮ ಕೆಲವು ಗುಟ್ಟಾದ ವಿಚಾರವಿರುವುದು ಜನನಿ, ತಿಳಿಸಿ ತಾಯಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದ್ರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮ. ಅಯ್ಯ, ಅಮ್ಮ ಹೇಳಿ ತಾಯಿ. ಜನಕ ಧರಣಿಂದವರ ವರಜನಕ ದಶರಥ ವನೇಂದ್ರ ಮಾವ ವಿನಯ ಕೌಸಲ್ಯ ವರತನಯ ಜನನಿ. ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಅಮ್ಮ, ನನ್ನ ಜನ್ಮ ಸಾರ್ಥಕವಾಯಿತು. ಸಾರಾಚಾರೆ ತೀರನ ಮೋದುತೆ ಊರನ ಪರಿಪಾಡಿ ತೀರನ ಪರಿಪಾಯಿ ಪೂಜಾತೆ ತೀರನ ಪರಿಪಾಯಿ. ಅಮ್ಮ, ನನ್ನ ಜನ್ಮ ಸಾರ್ಥಕವಾಯಿತಮ್ಮ. ಧನ್ಯೋಸ್ಮಿ ಜನನಿ, ನನ್ನ ದೂತತ್ವವು ಸಾರ್ಥಕವಾಯಿತು ಜನನಿ. ಅಮ್ಮ, ನಾನು ನನ್ನೊಡೆಯನಾದ ಸುಗ್ರೀವ ರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿನ್ನೊಡೆಯನಾದ ಶ್ರೀರಾಮಚಂದ್ರನ ಅರುಂಧಿಯನ್ನು ಪಡೆದು ನಿನ್ನನ್ನು ಹುಡುಕಲು ಬಂದ ರಾಮದಾಸನಮ್ಮ. ನಾನು ನಿಮ್ಮ ಸೇವಕನಮ್ಮ. ನೀನು ನಿಜವಾಗಿ ರಾಮದಾಸನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮೇಲ್ವರ ಸಖ್ಯವಾದ ಬಗೆಯಾದರೆ ಹೇಗೆ? ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣದ ಮನು ಮುನಿ ವಂದನೆ ಮನು ಮುನಿ ವಂದನೆ ಮುಕ್ತಿ ಪ್ರದಾಯಕನೇ ಮನು ಮುನಿ ವಂದನೆ ಮೋಕ್ಷ ಪ್ರದಾಯಕನೇ ಮಾನವರು ಶ್ರೀರಾಮ ಜಾನಕಿ ಸೋಮ ಜಾನಕಿ ಸೋಮ ಅವನ ಶ್ರೀರಾಮ ಜನನೇ ಜಾನಕಿ ಸೋಮ ಅವನ ಶ್ರೀರಾಮ ಕಲ್ಯಾಣ ಶ್ರೀರಾಮ ದೇವಿ ರಘುರಾಮ
ಚಿದ್ರಾಮ ದಿತ್ಯ ರಘುರಾಮ ರಾಮ ರಾಮ ರಮ ರಾಮ ದಶರಥ ನೃಪಾಲಯಂಗೆ ಹಿರಿತನು ಜತನಾಗಿ ವಿಖ್ಯಾತ ವಿಶ್ವಮುನಿಯ ಪ್ರಿಯ ಶಿಷ್ಯತನಾಗಿ ಅನುಜ ಲಕ್ಷ್ಮಣನೊಡಗೂಡಿ ಅನುಜ ಲಕ್ಷ್ಮಣನೊಡಗೂಡಿ ನನಗೆ ಕೈ ತಂದು ವಿಕಟದನುಜರ ಕೊಂದು ಹೊರೆದ ಕಲ್ಲೆಯ ನಂದು ರಮ ಮಿಥಿಲೆಯೋ ಕೊಡಮೊಟ್ಟು ಜನನೇ ಮಿಥಿಲೆಯೋ ಕೊಡಮೊಟ್ಟು ಶಿವಧನುವ ಮಿರುದಿಟ್ಟು ಮೈಥಿಲೆಗೆ ಕರಕೊಟ್ಟು ಗರ್ವವ ಮುರಿದ ನಮ್ಮ ರಾಮನಮ್ಮ ಪರಶು ಗರ್ವವ ಮುರಿದ ನಮ್ಮ ರಾಮನಮ್ಮ ರಾಮನಮ್ಮ ಪಿತೃವಾಕ್ಯವ ಸಲಿಸೆ ಸತೀಗನುಜ ಸಹಕರಿಸೆ ವನವನದಿ ಸಂಚರಿಸೆ ಪಂಚವಟಿಗೋಳ್ ನೆನೆಸೆ ರಮಾ ಚೋರ್ಬನಗ ಸಂಘದಲ್ಲಿ ಸ್ವರ್ಣ ಮೃಗ ಸಂಗಿಯಲಿ ಸೀತಾಪಕರಣದಲ್ಲಿ ತಲ್ಲಡಿಸಿ ಕಡುಬಳಲಿದ ನಮ್ಮ ನನ್ನ ರಾಮನಮ್ಮ ಸುಗ್ರೀವಸಕನಾಗಿ ಹನುಮಕೀಕರನಾಗಿ ನಮ್ಮಮ್ಮ ಇವಾಗಾಗಿ ಕೊಡುಗಿದನು ಶೋಧನೆಗಾಗಿ ಅಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ವರ್ಣಿಸಿದ್ದೇನಮ್ಮ. ಈಗಲಾದರೂ ನಮ್ಮ ಜನನಿ, ನಾನು ಶ್ರೀರಾಮದೂತ, ನಿಮ್ಮ ಸೇವಕನಮ್ಮ. ನಿನ್ನ ಆಶ್ರಮ ಧರ್ಮವಾದರೆ ಯಾವುದು? ಅಮ್ಮ, ನಿನ್ನ ರಮಣದ ಆಶೀರ್ವಾದದಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗದ ಭಕ್ತನಾಗಿರುವುದು ಅಮ್ಮ. ಬಹಳ ಸಂತೋಷ. ಹಾಗಿದ್ದ ಮೇಲೆ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೇ ಇಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆ? ಜನನೇ, ಆ ರೂಪವನ್ನು ನೀವು ನೋಡಲಾರೆ. ಏಕೆ? ಆ ವಿಶ್ವರೂಪವನ್ನು ನೀವು ನೋಡಿದರೆ ನಿಜವಾಗಿಯೂ ಭಯಗೊಳ್ಳುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದೆ ನಡೆಸಿಕೊಡು ಹನುಮ. ಅಮ್ಮ, ನಿಮ್ಮ ಮಾತು ನಿಶ್ಚಯವೇ ತಾಯಿ. ನಿಶ್ಚಯ.
ಈಗ ನೋಡಿ ನನ್ನ ವಿಶ್ವರೂಪನ್ನ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಅಮ್ಮ, ಹುದಂಬುಜಗ ಸ್ವದಂಬಡಯ ಮುದಂಬುದರ ಕದಂಬಕ ಜಯ. ಹುದಂಬುಜಗ ಸ್ವದಂಬಡಯ ಸುದಂಬುದರ ಕದಂಬಕ ಜಯ. ಗದರ ಬೇಡವೇ ಮಾತೆ ಜಯ ಶುಭಾನ್ವಿತೆ ಗದರ ಬೇಡ ಮಾತೆ ಜಯ. ಅಮ್ಮ ವೀರಜಾಂಬಗೆ ವೀರಗ ನೀರಿ ಚೀರುವ ವೀರರಾಜವ ಅಮ್ಮ ವೀರಜಾಂಬಗೆ ನಿಮ್ಮ ವೀರಗ ನೀರಿ ಚೀರುವ ವೀರರಾಗಮ ಸಾರಿದಾನವಾರಿಗಳನ್ನು ಸಾರಿದಾನವಾರಿಗಳ ನಿಧಾರಿಸಿ ಬಲ ತೋರಿಸಿ ದಾರಿಯ ಮುದರಿಸುವೆ. ನಿಧಾರಿಸಿ ಬಲ ತೋರಿಸಿ ದಾರಿಯ ಮುದರಿಸುವೆ. ಗದರ ಬೇಡವೇ ಮಾಡಿ ಸದಯೇ ಶುಭಾನ್ವಿತೆ ಗದರ ಬೇಡವೇ ಪದ ಸರಿ ದ ಸಾರಿ ಗರಿ ಸದ ಸದ ಪಗರಿ ಸ ಗದರ ಬೇಡವೇ ಮಾದೆ ಮಾರಿದಯ ದಸ ದಸ ಪದ ಸ ಪದ ಸ ಗಾರಿ ಸ ದಸ ಪದ ಸ ಪದ ಸ ಗಾರಿ ಸರಿ ಸದ ಸದ ಪಗರಿ ಸ ಗದರ ಬೇಡವೇ ಮಾದೆ ಮಾರಿದಯ ಪದ ಸ ಪದ ಸ ಸ ಪದ ಸ ಪದ ಸ ಸ ಗರಿ ಗರಿ ಸದ ಸದ ಪಗರಿ ಗರಿ ಸದ ರಿ ಸದ ಪ ಸದ ಪಗರಿ ಗರಿ ಗರಿ ಸದ ರಿ ಸರಿ ಸದ ಪ ಸದ ಸದ ಪಗರಿ ಪದ ಸ ಗದರ ಬೇಡವೇ ಮಾದೆ ಮಾರಿದಯ ದಯೆ ಶುಭಾನ್ವಿತೆ ಗದರ ಬೇಡವೇ ಮಾದೆ ಮಾರಿದಯ ಅಮ್ಮ. ಅಮ್ಮ, ಹೀಗಲಾದರೂ ನಂಬು ಜನನಿ, ನಾನು ವಿಪಕ್ಷದವನಲ್ಲ, ನಿಮ್ಮ ಪಾದ ಸೇವಕನಮ್ಮ. ಹಾಗಿದ್ದ ಮೇಲೆ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತ? ಇನಸುರ ಮುಖರಲಿ ಅಮ್ಮ ವಿನಯದಿ ಜನದರ ವಿದ್ಯಾನಾಗಲಿದ ಅಭ್ಯಾಸ ಅಮ್ಮ ಅನು ಮಹದಾಗಬಲ್ಲರು ಅಣು ಮಹದಾಗಬಲ್ಲರು ಅಣು ಮಗದಾಗಬಲ್ಲರು ಹನುಮಂತ ನಮ್ಮ ನಾಮಗಳು ಸುಭಾಗಿ ಈಗಲಾದರೂ ನಮ್ಮ ಜನನೇ ಆಂಜನೇಯನೇ, ಅಮ್ಮ, ನೀನು ನಿಜವಾಗಿಯೂ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ನಾನು ಕೇವಲ ಮಾರ್ಕಟನಮ್ಮ.
ಶ್ರೀರಾಮಚಂದ್ರ ಗುಣ ಗಾಂಭೀರ್ಯಾದಿಗಳನ್ನು ರೂಪ ಲಾವಣ್ಯಗಳು ಬಣ್ಣಿಸೆಂದರೆ ಅದು ನನ್ನಿಂದ ಸಾಧ್ಯವೇ ಜನನಿ. ಆದರೂ ಸಹ ಕೈಲಾದ ಮಟ್ಟಿಗೆ ಅಮ್ಮ ಪ್ರಯತ್ನಿಸುತ್ತೇನೆ. ಹಾಗೆ ಜನನೇ, ಶ್ರೀರಾಮನ ಗುಣಲಕ್ಷಣಾದಿಗಳನ್ನ ಸಾಮುದ್ರಿಕ ಶಾಸ್ತ್ರದಲ್ಲಿ ಬಣ್ಣಿಸಲು ಅಥದಳವಾಗಿರುವುದಮ್ಮ. ಅದು ಅಲ್ಲದೆ ಅಮ್ಮ, ಪ್ರಥಮ ಪೂಜಿತನಾದ ವಿಘ್ನೇಶನು ಈ ಸಪ್ತಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ, ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿ, ಈ ಭೂಮಿಯನ್ನೇ ತಾಳಿಗರಿಯನ್ನಾಗಿ ಮಾಡಿ, ಶ್ರೀರಾಮನ ಗುಣ ಗಾಂಭೀರ್ಯಾದಿಗಳನ್ನು ವರ್ಣಿಸಲು ಸ್ಥಳಾಭವಾಯಿತಂತಮ್ಮ. ಅಮ್ಮ, ಅದು ಅಲ್ಲದೆ ಸಹಸ್ರ ನಾಲಿಗೆಯುಳ್ಳಂತಹ ಆದಿಶೇಷನಿಂದಲೂ ಶ್ರೀರಾಮನ ಗುಣ ಗಾಂಭೀರ್ಯಾದಿಗಳನ್ನು ವರ್ಣಿಸಲು ಅಸದಳವಾಗಿರುವಾಗ ನಾ ಮರ್ಕಟನಮ್ಮ, ಬಣ್ಣಿಸೆಂದರೆ ಅದು ಹೇಗೆ ಸಾಧ್ಯಮ್ಮ? ಆದರೂ ಸಹ ಚಿಂತೆಯಿಲ್ಲ ಜನನೇ, ಕೈಲಾದ ಮಷ್ಟಿಗೆ ನಾನು ಪ್ರಯತ್ನಿಸುತ್ತೇನೆ, ಅನ್ಯತಾ ಭಾವಿಸಬಾರದಮ್ಮ. ಶ್ರೀರಾಮರ ಗುಣಲಕ್ಷಣಗಳ ಅಮ್ಮ, ಶ್ರೀರಾಮರ ಗುಣಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದೋ ಬಣ್ಣಿಸಲ ಸದಳವಮ್ಮ. ಮರ್ಕಟ ನಾನೇನ ಬಲ್ಲರು ಜನನೇ, ರಾಮನ ವರ್ಣಿಸಲು ಕದಿಂಗಿಣದ ಚಲುವನಗಮ್ಮಯ್ಯ. ಅಮ್ಮ, ಚಲುವನಗಮ್ಮಯ್ಯ ರಾಮನು ಎಂತ ಚಲುವನಗಮ್ಮಯ್ಯ, ಕೇಳಮ್ಮ ತಾಯೇ ನೀ ರಾಮನು ಎಂತ ಚಲುವನಗಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚಲುವನಗಮ್ಮಯ್ಯ. ಕೇಳಮಾದೋಯೇ ರಾಮನು ಎಂತಾಘ ಚಲುವನಗಮ್ಮಯ್ಯ. ಕೇಳಮಾದೋಯೇ ರಾಮನು ಎಂತಾಘ ಚಲುವನಗಮ್ಮಯ್ಯ. ಕೇಳಮಾದೋಯೇ ಎಂತ ಚಲುವನಗಮ್ಮಯ್ಯ. ಅಮ್ಮ, ಸಾಮದಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮದಾನ ಪ್ರೇಮ ನಿರುಪಮ. ಸಾಮಧಾನ ಪ್ರೇಮ ಸಾಮಧಾನ ಪ್ರೇಮ ನಿರುಪಮ.
ರಾಮ ರವಿಕುಲ ಸೋಮನಾಮ ರಾಮ ರವಿಕುಲ ಸೋಮನಾಮ ಕೆಳ ಮಾತಾವೆ ಶ್ರೀರಾಮನು ಎಂತಾಗ ಕಲುವರಿಗಂಬಯ್ಯ ನೀಲಮಣಿಗಳ ಸಾಲು ಕುಂತಳ ಜನನಿ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಬಾಲಭಾಗವೋ ಅಮ್ಮ ಅಮ್ಮ ಹೋಲುತ್ತಿರುವುದು ಬಾಲಭಾಗವೋ ಹೋಲುತ್ತಿರುವುದು ಬಾಲಭಾಗವು ವಿಚಾರ ಬಚವ ಕಮಲಾಗಿ ಕೇಳೆ ವಿಶಾಲ ಬಚವ ಕಮಲಾಗಿ ಕೇಳೆ ಶ್ರೀರಾಮನು ಎಂದ ಚೆಲುವನಿಗಂಬಯ್ಯ ಕೆಳ ಮಾತಾಯೇ ಅವದು ಕೆಳ ಮಾತಾಯೇ ರಾಮನು ಎಂತ ಚೆಲುವನಿಗಂಬಯ್ಯ ಕೆಳ ಮಾತಾಯೇ ರಾಮನು ಎಂತಾಗ ಚೆಲುವನಿಗಂಬಯ್ಯ ಚೆಲುವನಿಗಂಬಯ್ಯ ಚೆಲುವನೆ ಅಮ್ಮ ಜನನಿ ಈಗಲಾದರೂ ನನ್ನನ್ನು ನಂಬುತ್ತಾಯಿ ನಾನು ನಿಮ್ಮ ಪಾದ ಸೇವಕನಮ್ಮ ಅಮ್ಮ ಒಂದು ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆಯನ್ನು ಆಡುವಂತಹ ಸಮಯದಲ್ಲಿ ಅಮ್ಮ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನ ಕಮಲಕ್ಕೆ ಹೋಲಿಸಿದಂತೆ ನಿಜವೇ ತಾಯಿ ಅಮ್ಮ ವಾಮಾಗ್ರೆಯಲ್ಲಿ ಮತ್ಸ್ಯಲಾಂಛನವಂತಹ ಚಿಹ್ನೆಯೊಂದಿರುವುದಂತೆ ನಿಜವೇ ತಾಯಿ ಅಮ್ಮ ಅದು ಅಲ್ಲದೆ ಮುಂಗೆಯ ಮೇಲೆ ವಸುದಳವೆಂಬಂತಹ ಚಿಹ್ನೆ ಹೊಂದಿರುವುದಂತೆ ಯಥಾರ್ಥವೇ ಜನನಿ ಯಥಾರ್ಥ ಅಮ್ಮ ಅದು ಅಲ್ಲದೆ ಕಾಕಾಸ್ವರ ವೃತ್ತಾಂತವನ್ನು ಅಮ್ಮ ಜನನಿ ಬಹಳ ಗೌಪ್ಯವಾಗಿ ತಿಳಿಸಲೇ ತಾಯಿ ಸಾಕು ಸಾಕು ಈಗಲಾದರೂ ನಾನು ನಂಬು ಜನನಿ ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ ಈತನನ್ನು ನಾನು ನಂಬುವ ಬಗೆಯಾದ್ರೆ ಹೇಗೆ ನಂಬಲಿ ನಿಜ ಏನು ಮಾಡುವುದು ಸೀತಾಮಾತೆಯವರು ನನ್ನನ್ನು ಎಂತಾದರೂ ನಂಬಲು ಸಾಧ್ಯವೇ ಇಂತಹ ರಾಕ್ಷಸರ ಮಧ್ಯದಲ್ಲಿದ್ದು ಅವರು ನನ್ನನ್ನು ನಂಬಲು ಹೇಗೆ ಸಾಧ್ಯ ಇರಲಿ ಏನು ಮಾಡುವುದು ಅಯ್ಯೋ ಮರೆತಿದ್ದನು ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಕಂಡಾಗ ಕುರುಗಾಗಿ ಮುದ್ರಿಕೆಯನ್ನು ಕೊಟ್ಟಿದ್ದರು ಅದನ್ನು ತಾಯಿಯವರಿಗೆ ಸಮರ್ಪಿಸಿ ನಾನು ಧನ್ಯನಾಗುವೆ ಅಮ್ಮ ಜನನೇ ಅಮ್ಮ ಇದು ಗೊತ್ತೇ ತಾಯಿ ಏನದು ನೋಡಿ ಜನನೇ ನನ್ನ ಸ್ವಾಮಿಯ ಘನಮುದ್ರಿಕೆ ಎಲ್ಲಿ ಕೊಡು ನೋಡೋಣ ಅಮ್ಮ ನುಂಗ್ಬಿಟ್ಟ ಕಣಮ್ಮ ನನ್ನ ನಂಬು ತಾಯಿ ಕೊಡುತ್ತೇನೆ ನಾನು ಹೇಗೆ ನಂಬಲಿ ಅಮ್ಮ ತೆಗೆದುಕೋ ತಾಯಿ ನನ್ನ ಸ್ವಾಮಿಯ ಘನಮುದ್ರಿಕೆ ಧನ್ಯಳಾದನು ರಾಮಚಂದ್ರ ನನ್ನ ಬಾಳಿಗೆ ಸೂರ್ಯೋದಯವಾಯಿತು ಈ ಮುದ್ರೆಂಗರವನ್ನು ಕಂಡು ನಿನ್ನನ್ನೇ ಕಂಡಷ್ಟು ಸಂತೋಷವಾಯಿತು ಧನ್ಯಳಾದನು ರಾಮಚಂದ್ರ ಧನ್ಯಳಾದ ಮಾರುತಿ ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಜನನಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಹೇಳಿ ತಾಯಿ ಇಷ್ಟೆಲ್ಲಾ ಕಷ್ಟಪಟ್ಟು ನಿನ್ನನ್ನು ಹುಡುಕಿ ಇಲ್ಲಿ ನಿಂತಿರುವನು
ನನ್ನನ್ನು ಅರಸುವುದಿಲ್ಲವೇ ತಾಯಿ? ಆಂಜನೇಯ, ಮರತೆ ಅಮ್ಮ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನನಗೆ ಏನು ತಾನೇ ಮಾಡಲು ಶಕ್ತಿ? ಅಮ್ಮ, ಸಕಲ ಪಾಪ ನಿವಾರಕವಾದಂತಹ ಈ ನಿಮ್ಮ ಪದ್ಮ ಹಸ್ತಗಳಿಂದ ನನ್ನನ್ನು ಒಂದಾವರ್ತಿ ಆಶೀರ್ವದಿಸಿದರೆ ಅಷ್ಟೇ ಸಾಕು ಜನನಿ. ಶ್ರೇಯೋ ಮಾತು ಬಾಳೈ ವಾಯುನಂದನ ಶ್ರೇಯೋ ಮಾತು ಬಾಳೈ ವಾಯುನಂದನ ಆಯುಧಾಂಗನಾಗು ಆಯುಧಂಗನಾಗು ನನ್ನ ಜನ್ಮ ಸಾರ್ಥಕವಾಯಿತು ಜನನಿ. ಅಮ್ಮ, ಸೀತಾ ಮಾತೆಯವರ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲ ಎಂದು ಶ್ರೀರಾಮರು ಪಾದಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡಿದನು ಜನನಿ. ಇನ್ನು ನಿಮ್ಮ ದರ್ಶನವಾದ ಮೇಲೆ ಹಸಿವು ದಾಹ ನನಗೆ ಹೆಚ್ಚಾಗಿರುವುದಮ್ಮ. ಅಮ್ಮ, ಇಲ್ಲಿ ಮರದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನಾದರೂ ತಿನ್ನಲು ಅಪ್ಪಣೆಯಾಗಬೇಕು ಜನನಿ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆ ಬಿದ್ದಿರುವ ಫಲಗಳನ್ನು ಭುಂಜಿಸು. ಯಾವ ಗಲಭೆಯನ್ನು ಮಾಡಕೂಡದು. ಅಮ್ಮ, ಕಪಿಗಳು ಭುಂಜಿಸುವುದನ್ನ ನೀವು ನೋಡಬಾರದು. ಕೆಲಕಾಲ ಮರೆಯಾಗಿ ತಾಯಿ. ಅದು ಅಲ್ಲದೆ ಶ್ರೀರಾಮಚಂದ್ರನ ನಿಮ್ಮ ಆಶೀರ್ವಾದ ಇರುವಾಗ ಅವರೆಲ್ಲರನ್ನೂ ನಾನು ನಿಗ್ರಹಿಸುವೆ ತಾಯಿ. ಹೋಗಿ ಬಾ ಕೆಲವು ಕಾಲ ಮರೆಯಾಗಿ ತಾಯಿ. ಶುಭಮಸ್ತು, ನಿನಗೆ ಮಂಗಳವಾಗ. ಧನ್ಯೋಸ್ಮಿ ಜನನಿ, ಧನ್ಯೋಸ್ಮಿ. ಏನು ಈಗ ನಾನು ಮುಖ್ಯವಾಗಿ ಬಂದು ರಿಕ್ತಾಸ್ತದಿಂದ ಹಿಂದಿರುಗಿದರೆ ಸರಿ ಹೋಗುವುದಿಲ್ಲ. ಈಗ ನಾನು ಇಲ್ಲಿರುವಂತಹ ಈ ಶೋಕವಿಲ್ಲದಂತಹ ಅಶೋಕವನವನ್ನು ನಾಶ ಮಾಡಿದರೆ ಇಲ್ಲಿನ ದೂತರು ಕಾವಲುಗಾರರು ನನ್ನನ್ನು ನೀಚನಾದ ರಾವಣನ ಹತ್ತಿರ ಕರೆದುಕೊಂಡು ಹೋಗುವರು. ಆಗ ನಾನು ಆ ನೀಚನಾದ ರಾವಣನಿಗೆ ಶ್ರೀರಾಮ ತತ್ವವನ್ನು ಬೋಧಿಸಿ ಅಲ್ಲಿಂದ ತೆರಳುವೆನು. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ರಾಮ. ಜೈ ಜೈ ರಘುವೀರ ಸಮರ್ಥ. जानकी भूमि जाते बाम सीते मनोचारिते सीता जानकी राम सखी तो मामू की राम गुलाब के जानकी सीता राम सखी तो मामू की तामरस गुलाब के बामे सीते श्री मनोचारिते जानकी
ಎಲ್ಲಿಗೆ ಮನೋಹರೇ ಸೀತಾ ಸೀತಾ ಎಲ್ಲಿಗೆ ಮನೋಹರೇ ಪಲ್ಲವಾಧರೇ ಹರಗಿ ಎಲ್ಲಿಗೆ ಮನೋಹರೇ ಪಲ್ಲವಾಧರೇ ನಿಲ್ಲದೆಲ್ಲ ಮನವು ಬಾರೆ ಹರಗಿ ಮನೋಹರೇ ನಿಲ್ಲದಿಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ಚಾನಕಿ ನಿಲ್ಲದೆಲ್ಲ ಮನವು ಬಾರೆ ವಲ್ಲಭೆ ಸುಗುಣಾಕತೆ ಚಾನಕಿ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀಮನೋಜ್ಞ ಚಾರಿತೆ ಸೀತಾ ಜಾನಕಿ ಸೀತಾ ಜಾನಕಿ ಎಲ್ಲಿರುವೆ ಹೇಗಿರುವೆ ನನ್ನ ಪ್ರಾಣ ಸಿಕ್ಕಿ ಲಕ್ಷ್ಮಣ ಅಣ್ಣ ಒಂದು ಮಾಸದ ಅವಧಿ ಕಳೆಯುತ್ತಾ ಬಂದರು ಆಂಜನೇಯಾದಿಗಳು ಇನ್ನೂ ಬರಲಿಲ್ಲವೇಕೆ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶ್ರೀರಾಮಚಂದ್ರ ಧನ್ಯೋಸ್ಮಿ ಧನ್ಯೋಸ್ಮಿ ಲಕ್ಷ್ಮಣ ದೇವ ಧನ್ಯೋಸ್ಮಿ. ಆಂಜನೇಯ ಪ್ರಭು ಸೀತೆಯನ್ನು ಕಂಡೆಯ? ಶ್ರೀರಾಮಚಂದ್ರ ನಿಮ್ಮ ಆಶೀರ್ವಾದವನ್ನು ಪಡೆದು ಸಂಪಾದಿಯಿಂದ ಸೀತಾಮಾತೆಯು ಲಂಕಾಪಟ್ಟಣದ ಅಶೋಕವನದಲ್ಲಿ ಇರುಳು ಎಂಬ ವಿಚಾರವನ್ನು ತಿಳಿದು ಲಂಕಾಪಟ್ಟಣವನ್ನು ಪ್ರವೇಶಿಸಿ ಲಂಕಿಣಿಯನ್ನು ಸಂಹರಿಸಿ ಅಶೋಕವನದಲ್ಲಿ ಸೀತಾಮಾತೆಯವರನ್ನು ಕಂಡು ನಿಮ್ಮ ವಿಚಾರವನ್ನು ತಿಳಿಸಿ ನೀವು ಕೊಟ್ಟಂತಹ ಮುದ್ರಿಕೆಯನ್ನು ಸೀತಾಮಾತೆಯವರಿಗೆ ನೀಡಿ ಅವರಿಂದ ಚೂಡಾರತ್ನ ಈ ಚೂಡಾರತ್ನವನ್ನು ತಂದಿರೋನು ಪ್ರಭು. ಅವರ ಗುರುತಿಗಾಗಿ ಈ ಅಭಿಜ್ಞಾ ವಸ್ತು ತಂದಿರೋನು ಪ್ರಭು. ಇದು ಸ್ವೀಕರಿಸಿ ಪ್ರಭು. ಆಂಜನೇಯ ನಮಗೋಸ್ಕರ ಶತಯೋಜನ ವಿಸ್ತೀರ್ಣವನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೆಯಲ್ಲ, ನಿಮಗೆ ನಾನೇನು ಪ್ರತ್ಯುಪಕಾರವನ್ನು ಹೇಳಲಿ ಪ್ರಭು? ಶ್ರೀರಾಮಚಂದ್ರ ಸದಾ ನಿಮ್ಮ ಪಾದ ಸೇವೆಯು ನನಗೆ ದೊರಕುವಂತಾಗಲಿ ಪ್ರಭು. ಹನುಮ ಕೇಳಲೋ ನಿನ್ನ ಪೋಲು ಭಕ್ತರು ಈವನ ಜಪವಾಂಡೊಳಿಲ್ಲ ಹನುಮ ಅರಸಿ ನೋಡಲು ಹನುಮ. ಆಂಜನೇಯ ಇಳೆಯದಿರು ಪಾಲಂಗೆ ನಾವು 4 ಪುತ್ರರು
ಎಳೆಯದಿ ದಶರಥ ನೃಪಾಲಂಗೆ ನಾವು 4 ಪುತ್ರರು. ಇಂದಿನ ರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಪೆವು ಮನದಿ ಆಂಜನೇಯ. ರಾಮಚಂದ್ರ, ದಾಸ ನೀನಲ್ಲವೋ ಮಾರುತಿ? ಪ್ರಭು, ದಾಸ ನೀನಲ್ಲವೋ ಎನ್ನನು ಜನೀನ ಉದಯ್ಯ ಗಾಸಿಪಟ್ಟೆಯೋ ಕಂದ ಇತ್ತವ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಹನುಮ ಹನುಮ. ಧನ್ಯೋಸ್ಮಿ ಪ್ರಭು, ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಭು, ಸೀತಾಮಾತೆಯು ನನ್ನ ಬಗ್ಗೆ ಆಗಿ ಏನು ಹೇಳಿದರು? ಕನಕ ದುರ್ಗವ ತರುವೋ ಜನನಾಯಕ ಗಮನದಯ ಸೌಮಿತ್ರಿಯೋಳಂದನುಚಿತವಾಡಿದ ದೋಷವೋ ಎನದಾಯ ಚಂದರುಚಿದಳು ಊರ್ಮಿಳೆಗರಸ ಎಂದು ತಿಳಿಸಿದಳು ಪ್ರಭು. ಈಗ ನಡೆಯಿರಿ, ಎಲ್ಲರೂ ಸೇರಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ಧೃಢನಾದ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆತರೋಣ. ಜೈ ಜೈ ರಘುವೀರ ಸಮರ್ಥ. ನಮ್ಮ ಕವಿ ಸೈನ್ಯವೆಲ್ಲವೇ ಸೈನ್ಯ ಸಮೇತವಾಗಿ ಬರುತ್ತಿರುವುದು. ಆ ನೀಚನಾದ ರಾವಣನೂ ಸಹ ಬರುತ್ತಿರುವುದು. ಅವನು ಸಂಹರಿಸಿ ಪ್ರಭು. ಎಲ್ಲವೋ ರಾಕ್ಷಸಾಧಮ, ಈಗಲೂ ಸಹ ಕೊನೆಯ ಎಚ್ಚರಿಕೆಯನ್ನು ಕೊಡುವೆ. ಜಾನಕಿಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ನರಾಧಮ, ನಿನಗೆ ನಾನು ಹೆದರಿ ಹೇಳಿಯಂತೆ ಆ ಸೀತೆಯನ್ನು ನಿನಗೊಪ್ಪಿಸಬೇಕು? ಹೌದು. ಅಸಂಭವ. ಯುದ್ಧವೇ ಸಿದ್ಧವಾಗಲಿ. ಆಗಲಿ. ಈ ಭಾರ ಬೆಟ್ಟ ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನೋತ ಬಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿಕುಲ ಸೋಮ ರಾಜರ ರಾಮ ಪರಮ ಪುರುಷರೇ ಪಾಲಯ ರಘು ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಬಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ ಒಂದೇ 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 ಬೋಲೋ ಭಾರತ್ ಮಾತಾ ಕಿ. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭುಗೆ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭುಗೆ, ಶ್ರೀರಾಮಚಂದ್ರ ಪ್ರಭುಗೆ.